2026 ಕಟಕ ರಾಶಿಯ ಭವಿಷ್ಯ, ಗುರು ಬದಲಾವಣೆ ಹೇಗಿದೆ ಅಂತ ನೋಡೋಣ. 2026 ಜನವರಿಯಲ್ಲಿ ಮಿಥುನ ರಾಶಿಯಲ್ಲಿ ಗುರುಗ್ರಹ ಇರ್ತಾನೆ. ಕಟಕ ರಾಶಿಯವರಿಗೆ 2026ರಲ್ಲಿ ಜೂನ್ 6 ಸ್ವಲ್ಪ ಮೊದ್ಲು ಹೇಗಿತ್ತು ಹಾಗೆ ಇರುತ್ತೆ. ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ, ಯಾಕೆಂದ್ರೆ ಇನ್ನು ಗುರು ಬದಲಾವಣೆ ಆಗಿರಲ್ವಲ್ಲ, ಹಾಗಾಗಿ. ಅದೇ ಗುರುಗ್ರಹ ಬಂದು ಜೂನ್ 2ನೇ ತಾರೀಕು ನಂತರ ಬದಲಾವಣೆ ಆಗಿ ಕಟಕ ರಾಶಿಗೆ ಬರ್ತಾನೆ. ಎಲ್ಲಾ ರಾಶಿ ಲಗ್ನಕ್ಕೂ ಗುರು ಬಂದ್ರೆ ಜನ್ಮ ಗುರು ನಾರೋ ದುಃಖಂ ಅಂತ ಹೇಳ್ತಾರೆ. ಆದ್ರೆ ಕಟಕ ರಾಶಿಗೆ ಹಾಗಲ್ಲ. ಉಚ್ಚನಾಗಿರೋದ್ರಿಂದ ಗುರುಗ್ರಹ ಕಟಕ ರಾಶಿಯಲ್ಲಿ ಉಚ್ಚ ಆಗಿರೋದ್ರಿಂದ ಒಳ್ಳೆಯ ಶುಭ ಫಲಗಳನ್ನೇ ಗುರುಗ್ರಹ ಕೊಡ್ತಾ ಬರ್ತಾನೆ. ಮನೆಯಲ್ಲಿ ಒಳ್ಳೆ ಶುಭ ಕಾರ್ಯಗಳಾಗುತ್ತೆ. ನಿಮ್ಗೆ ಏನ್ ಅನ್ಕೊಂಡಿರ್ತೀರೋ ಅದೆಲ್ಲ ನಿಮ್ಗೆ ಒಂದೊಂದೇ ಕೆಲ್ಸಗಳು ನಡೀತಾ ಇರುತ್ತೆ. ಯಾವ ಕೆಲ್ಸಗಳು ನಿಮ್ಗೆ ಅರ್ಧಕ್ಕೆ ನಿಂತಿರುತ್ತೆ ಆ ಕೆಲ್ಸಗಳೆಲ್ಲ ನಡೀತಾ ಬರುತ್ತೆ. ಯಾವ್ದು ಹಣಕಾಸುಗಳು ಬರ್ತಾ ಇರಲ್ಲ, ಏನ್ ಏಳಿಗೆ ಇರೋದಿಲ್ಲ ನಿಮ್ಗೆ. ಇದೇನು ಈ ನಿಮ್ ವರ್ಷಗಳ ಕಾಲ ಸ್ವಲ್ಪ ತುಂಬಾ ಕಷ್ಟ ನೋಡಿರ್ತೀರೋ ಅದೆಲ್ಲ ನಿಮ್ಗೆ ಇವಾಗ ಒಂದೊಂದೇ ಕಟಕ ರಾಶಿಯವ್ರಿಗೆ ಕ್ಲಿಯರ್ ಆಗ್ತಾ ಬರುತ್ತೆ. ಅದರಲ್ಲೂ ಕಟಕ ರಾಶಿಯಿಂದ ನಿಮ್ಗೆ 9ನೇ ಮನೆ ನೋಡೋದ್ರಿಂದ ಇನ್ನು ಪಿತ್ರಾರ್ಜಿತ ಆಸ್ತಿಯಲ್ಲಿ ಏನಾದ್ರೂ ಲಾಭ ಇರುತ್ತೆ. ಯಾವ್ದಾದ್ರು ನಿಮ್ಗೆ ಪಿತ್ರಾರ್ಜಿತ ಆಸ್ತಿ ಬರೋ ಅಂತದ್ದು ಏನಾದ್ರು ಅದು ನಿಂತೋಗಿದ್ರೆ, ಇಲ್ಲ ಏನೋ ಒಂದು ಕೋರ್ಟ್ ಕೇಸ್ ಇದು ಅಂತ ನಡೀತಾ ಇದ್ರೆ ಅದೆಲ್ಲ ನಿಮ್ಗೆ ಈ ವರ್ಷ ಜೂನ್ 2ನೇ ತಾರೀಕು ನಂತರ ಕ್ಲಿಯರ್ ಆಗ್ತಾ ಬರುತ್ತೆ. ಇನ್ನ ಕಟಕ ರಾಶಿಯಿಂದ ಗುರು ಬಂದು 5ನೇ ಮನೆ ನೋಡೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಏಳಿಗೆಯನ್ನು ಕಾಣ್ತೀರಾ. ಮಕ್ಳು ಎಕ್ಸಾಮ್ ನಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಈ ಸತಿ ಒಂದು ಏನ್ ಎಕ್ಸಾಮ್ ನಲ್ಲಿ ನಾವು ಒಳ್ಳೆ ರಿಸಲ್ಟ್ ತಗೊಂಡು ಯಾವ ಕೋರ್ಸ್ ತಗೋಬೇಕು ಅಂತಾರೆ ಅದನ್ನೇ ತಗೋತಾರೆ. ಮತ್ತೆ ಮಕ್ಳು ಯಾರು ನಿಮ್ಗೆ ಹೇಳಿದ ಮಾತು ಕೇಳ್ತಾ ಇರಲ್ಲ, ಕಟಕ ರಾಶಿಯವ್ರ ಮಕ್ಳೆಲ್ಲ ಅವರೆಲ್ಲ ನಿಮ್ಗೆ ಹೇಳಿದ ಮಾತು ಕೇಳ್ತಾರೆ, ಒಳ್ಳೆ ಮರ್ಯಾದಿನ ಕೊಡ್ತಾ ಬರ್ತಾರೆ. ಇನ್ನ ನಿಮ್ಗೆ 2ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಗುರು ನಿಮ್ ರಾಶಿಗೆ ಬಂದಿರೋದ್ರಿಂದ ಏನಂತ ಕುಟುಂಬ ಸ್ಥಾನದಲ್ಲಿ ನಿಮ್ಗೆ ತೊಂದರೆ ಏನು ಆಗೋದಿಲ್ಲ. ಮತ್ತೆ ನಿಮ್ಗೆ ಕಟಕ ರಾಶಿಗೆ 7ನೇ ಮನೆ ನೋಡೋದ್ರಿಂದ ಗುರುಗ್ರಹ ಬಂದು ನಿಮ್ಗೆ 7ನೇ ಮನೆಯನ್ನ ನೋಡೋದ್ರಿಂದ ಯಾರಿಗೆಲ್ಲ ಕಂಕಣ ಬಲ ಇರಲ್ಲ ಅವ್ರಿಗೆಲ್ಲ ಕಂಕಣ ಬಲ ಬರುತ್ತೆ. ಮದ್ವೆ ಆಗೋ ಯೋಗ ಇರುತ್ತೆ. ಅದು ಜೂನ್ 2ನೇ ತಾರೀಕು ನಂತರ ನಿಮ್ಗೆ ಕಂಕಣ ಬಲ ಇದೆ, ಗುರು ಬಲ ಬಂದಿದೆ. ಮದ್ವೆ ಆಗೋರ್ಗೆ ಹೆಣ್ ನೋಡೋರ್ಗೆ ಹೆಣ್ ಸಿಗ್ತಾ ಇರಲ್ಲ ಅಂತವ್ರಿಗೆಲ್ಲ ಹೆಣ್ ಸಿಗತ್ತೆ, ಗಂಡ್ ಸಿಗತ್ತೆ, ಮದ್ವೆ ಆಗೋ ಯೋಗನು ಬಂದಿರ್ತಾರೆ. ಒಂದ್ ಸ್ವಲ್ಪ ರಾಹು ಗ್ರಹ ಬಂದು 8ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಆರೋಗ್ಯನ ನೋಡ್ಕೋಬೇಕಾಗತ್ತೆ ಕಟಕ ರಾಶಿಯವರು. ಇನ್ನ ನಿಮ್ಗೆ ಕಟಕ ರಾಶಿಯವ್ರಿಗೆ 9ನೇ ಮನೆಯಲ್ಲಿ ಶನಿ ಇರೋದ್ರಿಂದ ನಿಮ್ಗೆ ಶನಿನ ಗುರುಗ್ರಹ ವೀಕ್ಷಣೆ ಮಾಡೋದ್ರಿಂದ ಒಳ್ಳೆಯ ಶುಭ ಫಲಗಳನ್ನೇ ಕೊಡ್ತಾನೆ. ಏನಂತ ಶನಿ ಫಲಗಳನ್ನ ಕೊಡೋದಿಲ್ಲ. ಇನ್ನ ಉದ್ಯೋಗದಲ್ಲಿ ಯಾರೆಲ್ಲ ಉದ್ಯೋಗ ಚೇಂಜ್ ಮಾಡ್ಬೇಕು ಅಂತ ಇರ್ತೀರಾ ಅವರು ಕೂಡ ಕಟಕ ರಾಶಿಯವ್ರಿಗೂ ಉದ್ಯೋಗದಲ್ಲಿ ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಏರ್ತೀರಾ ನೀವು. ಮತ್ತೆ ಒಂದು ಬದಲಾವಣೆಗಳು, ಮಹತ್ತರವಾದ ಬದಲಾವಣೆ ಕಾಣ್ತೀರಾ. ಅದ್ರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿ ಇರ್ತಾರೆ ನೋಡಿ, ಯಾರು ರಾಜಕೀಯ ಕಟಕ ರಾಶಿಯಿಂದನೇ ರಾಜಕೀಯ ಅಂತ ಹೇಳ್ತಾರೆ ಅಂತವ್ರಿಗೆಲ್ಲ ಈ ವರ್ಷ ಬಂದು ಒಳ್ಳೆಯ ಸ್ಥಾನಮಾನಗಳು ನಿಮ್ಗೆ ಸಿಗುತ್ತೆ. ಇನ್ನು ಕಟಕ ರಾಶಿಯವರು ಏನಪ್ಪಾ ಮಾಡ್ಕೋಬೇಕು ಈ ವರ್ಷ 2026ರಲ್ಲಿ ನೀವು ಪರಿಹಾರನ ಅಂತಂದ್ರೆ ರಾಹು ಗ್ರಹನ ಆರಾಧನೆ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ 8ನೇ ಮನೆಯಲ್ಲಿ ಇರೋದ್ರಿಂದ ರಾಹುನ ಆರಾಧನೆ ಮಾಡಿ ನೀವು ಕೂಡ ಪ್ರತಿ ಭಾನುವಾರ ತಪ್ಪಿದ್ರೆ ಮಂಗಳವಾರ ಹೋಗಿ ನಾಗರಕಲ್ಗೆ ಹಾಲು ಹಾಕ್ತಾ ಬನ್ನಿ, ಅರ್ಶನ ಎಲ್ಲ ಹಚ್ಚಿ ಪೂಜೆ ಮಾಡ್ತಾ ಬನ್ನಿ. ಮತ್ತೆ ಕೇತು ಗ್ರಹನ ಆರಾಧನೆ ಮಾಡಿ. ಕುಟುಂಬ ಸ್ಥಾನದಲ್ಲಿ ಕೇತು ಗ್ರಹ ಇರೋದ್ರಿಂದ ಆದಷ್ಟು ಗಣೇಶನಿಗೆ ನೀವು ಗರ್ಕೆನ್ ಕೊಡ್ತಾ ಬನ್ನಿ ಅಥವಾ ಕಬ್ಬಿನ ಹಾಲಿಂದ ಅಭಿಷೇಕ ಮಾಡಿಸ್ತಾ ಬನ್ನಿ. ಕೇತು ಮತ್ತೆ ರಾಹು ಗ್ರಹದ ಪ್ರಭಾವ ಕಮ್ಮಿ ಆಗ್ತಾ ಬರುತ್ತೆ. ಇದಿಷ್ಟು ಕಟಕ ರಾಶಿಯವರ 2026 ವರ್ಷ ಭವಿಷ್ಯ.